ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಮಧು ಮಾತಾಡ್ತಾ ಇರೋದು. ಇವತ್ತು ನಾವು ಒಂದು ಒಳ್ಳೆ ವಿಡಿಯೋನ ಮಾಡಕ್ಕೆ ಬಂದಿದ್ದೀನಿ. ಏನಪ್ಪ ಅಂತಂದರೆ, ನಮ್ಮ ದೇಶದ ಬೆನ್ನೆಲುಬು ರೈತರು, ಅದೇ ರೀತಿ ನಮ್ಮ ದೇಶ ಕಾಯೋ ಯೋಧರು ಸೈನಿಕರು. ಸೊ ಆ ಥರ ಒಂದು ಸೈನಿಕರ ಬಗ್ಗೆ ನಮಗೆ ಒಂದು ಹೆಮ್ಮೆ ಇದೆ. ಬಟ್ ಅವರು ನಮ್ಮ ದೇಶನ ಕಾಯ್ತಾರೆ, ನಮ್ಮನ್ನು ಪ್ರೊಟೆಕ್ಟಾಗಿ ಇಡ್ತಾರೆ. ಅಂದರೆ ನಾವು ಧೈರ್ಯವಾಗಿ ಸ್ವತಂತ್ರವಾಗಿ ನಮ್ಮ ಭಾರತದಾದ್ಯಂತ ಓಡಾಡ್ತೀವಿ ಅಂದರೆ ಅದಕ್ಕೆ ಕಾರಣ ನಮ್ಮ ದೇಶದ ಸೈನಿಕರು. ಸೊ ಬನ್ನಿ, ನಮ್ಮ ದೇಶದ ಸೈನಿಕರು ಪಟ್ಟಂಥ ಶ್ರಮ ಏನು, ಯುದ್ಧಗಳಲ್ಲಿ ಯಾವ್ಯಾವ ರೀತಿ ಕಷ್ಟ ಆಗುತ್ತೆ, ಮತ್ತು ಅವರು ಸೈನಿಕರ ಕೆಲಸಕ್ಕೆ ಹೋಗಬೇಕು ಅಂತ ಯಾಕೆ ಅವ್ರಿಗೆ ಇನ್ಸ್ಪೈರ್ ಆಗ್ತಾರೆ, ಪ್ರತಿಯೊಂದು ತಿಳ್ಕೊಳ್ಳೋಣ. ಇವಾಗ ನಾವು ಇಲ್ಲಿ ಬಂದಿರೋ ಸೈನಿಕರ ಹೆಸರು ನವೀನ್ ನಾಗಪ್ಪನವರ ಮನೆಯಲ್ಲಿದ್ದೀವಿ. ಸೊ ಸರ್ ನಮಸ್ತೆ. ನಮಸ್ಕಾರ ಸರ್, ಹೇಗಿದ್ದೀರಾ ಸರ್? ಫಸ್ಟ್ ಕ್ಲಾಸ್. ಓಕೆ ಸರ್, ಬಂದ ತಕ್ಷಣ ನಮಗೆ ನಮ್ಮ ದೇಶದ ಬಾವುಟ ಕಾಣಿಸ್ತಾ ಇದೆ. ಹೌದು. ಸೊ ಎಲ್ಲ ಪರಿಚಯ ಮಾಡ್ಕೊಡ್ಬೋದಾ ನಮ್ಮ ವೀಕ್ಷಕರಿಗೆ? ಖಂಡಿತವಾಗಲು. ಇದರ ಇಂಪಾರ್ಟೆನ್ಸ್ ಏನು, ಇದ್ರ ಮಹತ್ವ ಏನು ಅಂತಂದರೆ, ಇದನ್ನು ನೀವು ನೋಡಿದರೆ ಯಾವೊಂದು ಸ್ಕೇಲಲ್ಲಿ ಇರಬೇಕು, ಯಾವೊಂದು ರೇಷಿಯೋಲ್ಲಿ ಇರಬೇಕು, ಅದೇ ಸ್ಕೇಲಲ್ಲಿ ಅದೇ ರೇಷಿಯೋಲ್ಲೇ ಮಾಡಿಸಿದ್ವಿ. ಇದು ಡಿಸ್ಟ್ರೆಸ್ ಲುಕ್ ಅಂತ ಹೇಳ್ತೀವಿ. ಇದು ಯಾಕೆ ಹಿಂಗೆ ಹಳೇದಿನ ಥರ ಇದೆ, ಹೊಸದಾಗಿ ಪೇಂಟ್ ಮಾಡಿಸೋದೇನು ದೊಡ್ಡ ಕೆಲಸ ಅಲ್ಲ. ಬಟ್ ಇದನ್ನು ನಾನು ಇಟ್ಟಿರೋದು ಒಂದು ಬಲವಾದ ಕಾರಣ ಇದೆ. ಏನು ಅಂದರೆ, ನಾವು ಕಾರ್ಗಿಲ್ ಯುದ್ಧ ಮಾಡಬೇಕಾದ್ರೆ ಭಾರತದ ಬಾವುಟವನ್ನು ಅಲ್ಲಿ ಹಾರಿಸ್ಬೇಕು ಅಂತಂದು ಏನು ತೊಗೊಂಡು ಹೋಗಿದ್ವಲ್ಲ, ಅವಾಗ ಹೋರಾಡ್ತಾ ಎಲ್ಲೋ ಒಂದು ಕಡೆ ನಮ್ದು ಹೆಂಗಾಗಿತ್ತು ಅಂತಂದರೆ, ಅದು ಫುಲ್ ಒಂಥರ ಗಲೀಜಾಗಿ ಹೋಗ್ಬಿಟ್ಟಿತ್ತು. ಅಲ್ಲಿ ಶೆಲ್ಲಿಂಗ್ ಆಗ್ತಾ ಇದೆ, ಫೈರಿಂಗ್ ಆಗ್ತಾ ಇದೆ, ಅದರ ಮೇಲೆ ಜನ ಬಿದ್ದು ಹಿಂಗೆ ಕ್ರಾಲಿಂಗ್ ಎಲ್ಲ ಮಾಡ್ತಾಯಿದ್ರೆ. ಹಾಗಾಗಿ ನಾವು ಅದನ್ನು ಮಾಡೋಕ್ಕಿಂತ ಮುಂಚೆ ಅದೊಂದು ಸ್ವಲ್ಪ ಗಲೀಜಾಗ್ಬಿಟ್ಟಿತ್ತು. ಅದನ್ನು ನೋಡಿದಾಗ ಅದನ್ನು ನನ್ನ ತಲೆಯಲ್ಲಿ ಉಳ್ಕೊಂಡ್ಬಿಟ್ಟಿತ್ತು. ಅದು ಅಂದರೆ ಸೈನಿಕರಿಗೆ ಅಷ್ಟೇ ಪೆಟ್ಟು ಬೀಳುತ್ತೆ ಅಂತಂದು ಅಲ್ಲ, ಆ ಭಾರತದ ಬಾವುಟಕ್ಕೂ ಎಲ್ಲೋ ಒಂದು ಕಡೆ ಹಾನಿಯಾಗಿರುತ್ತೆ, ನಷ್ಟ ಆಗಿರುತ್ತೆ ಅನ್ನೋ ಒಂದು ಇಂಟೆನ್ಷನಿಂದ, ಆ ಒಂದು ಪರ್ಸ್ಪೆಕ್ಟಿವಿಂದ ಈ ಥರ ಇದನ್ನು ಮಾಡಿಸಿದ್ದೀನಿ. ಓಕೆ, ಅದು ನೋಡಿದಾಗಲೇ ಒಂಥರ ಮೈ ಜುಮ್ ಅನ್ನುತ್ತೆ ಸರ್. ನಮ್ಮ ದೇಶದ ಅದೇ ನನ್ನ ಎಂಟರ್ ಆದ ತಕ್ಷಣ ನಂದೊಂದು ಇದಿರುತ್ತೆ. ಎಂಟರ್ ಆದ ತಕ್ಷಣ ಈ ಥರ ಒಂದು ಸ್ಪಿರಿಟ್ ಆಫ್ ನೇಷನ್ ಹುಡ್ ಅಂತಾರಲ್ಲ, ಅದು ಬರಲಿ ಅಂತ ದೊಡ್ಡದಾಗಿ ಮಾಡಿಸಿಲ್ಲ, ಹಾಕ್ಸಿರೋ ಅಂಥದ್ದು. ಸರ್, ಇದೆಲ್ಲ ಫೋಟೋಸು ಇದನ್ನೆಲ್ಲ ನೋಡ್ಬೇಕಂತಂದ್ರೆ, ಇದು ನೋಡಿ, ಇದೇನು ನೀವು ನೋಡ್ತಿದ್ರಲ್ಲ, ನನಗೆ ಪೆಟ್ಟು ಬಿದ್ದಿದ್ದು 7th July 1999ಗೆ ಕಾರ್ಗಿಲ್ ಯುದ್ಧ ಆಗ್ಬೇಕಾದ್ರೆ. ಮೇ ಜೂನ್ ಜುಲೈಯಲ್ಲಿ ಕಾರ್ಗಿಲ್ ಯುದ್ಧ ನಡೀತಿದ್ದು. ಅವಾಗ 7th July ನನಗೆ ಪೆಟ್ಟು ಬೀಳುತ್ತೆ. ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವರು ಅವತ್ತೇ ತಿರ್ಕೊಂತಾರೆ. ಆ ಪಾಯಿಂಟ್ ಹೆಸರು .4875 ಅಂತ. ಅದನ್ನು ಮುಂಚೆ .4875 ಅಂತ ಹೇಳ್ತಿದ್ರು. ಆ ಬೆಟ್ಟವನ್ನು ಗೆದ್ದ ನಂತರ ಆ ಪ್ರೊಸೆಸ್ಸಲ್ಲಿ ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವರು ತೀರ್ಕೊಂತಾರೆ. ಅವ್ರ ಹೆಸರಿನಲ್ಲಿ ಅದನ್ನು ಬತ್ರಾ ಟಾಪ್ ಅಂತ ಕರೀತಾರೆ. 20 ವರ್ಷದ ನಂತರ, ಅಂದರೆ 7th July 1999ಗೆ ಪೆಟ್ಟು ಬಿದ್ದು 7th July 2019ಗೆ ನಮ್ಮ ಎಲ್ಲ ಟೀಮ್ ಅವರು ಈ ಬೆಟ್ಟದ ಮೇಲೆ ಹೋಗಿದ್ವಿ. ನೀವೇನು ಭಾರತದ ಬಾವುಟ ಏನು ನೋಡ್ತಿದ್ರಲ್ಲ, ಅದೇ ಎಕ್ಸಾಕ್ಟ್ ಸ್ಪಾಟಲ್ಲಿ ನನಗೆ ಪೆಟ್ಟು ಬಿದ್ದಿದ್ದು. ಅದಕ್ಕಿಂತ ಒಂದು ಸ್ವಲ್ಪ ಮುಂದೆ ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವ್ರು ತೀರ್ಕೊಂತಾರೆ. ಸೊ ನಾವು 20 ವರ್ಷದ ನಂತರ ಆದಾಗ ನಮ್ಮ ಎಂಟೈರ್ ಟೀಮ್ ಯೂನಿಟನ್ನು ಹೆಲಿಕಾಪ್ಟರ್ ಕರ್ಕೊಂಡೋಗಿ ಇಲ್ಲೊಂದು ಸುಮಾರು ಒಂದು 3 ಗಂಟೆ ಕಾಲ ಕಳೆದು ಬಂದಿದ್ದು. ನೀವು ಈ ಫೋಟೋಗ್ರಾಫಲ್ಲಿ ನೋಡ್ಬೋದು. ಇವ್ರು ಮಧ್ಯೆ ನಿಂತಿದ್ದಾರಲ್ಲ, ಅವ್ರ ಪಕ್ಕ ನಾನು ನಿಂತಿದ್ದೀನಿ. ಇವರು ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವರ ಒಬ್ಬ ಟ್ವಿನ್ ಬ್ರದರ್ ಇದೆ, ಅವಳಿ ಜೋಳಿ ಅಂತಾರಲ್ಲ, ಅವ್ರ ತಮ್ಮ. ಇವರು ಒಂದು 8 ನಿಮಿಷ ಏನೋ ನಂತರ ಹುಟ್ಟಿರೋದು. ಲುಕ್ ಲೈಕ್ ಅವ್ರು ಹೆಂಗಿದ್ರಲ್ಲ ಹಾಗೆ ಕಾಣ್ತಾರೆ. ಅವ್ರನ್ನೂ ಕರ್ಕೊಂಡು ಈ ಬೆಟ್ಟಕ್ಕೆ ಹೋಗಿದ್ವಿ. ಇಲ್ಲಿಂದ ನಾವೇನು ತೋರಿಸಿದೀವಿ ಅಂದರೆ, ಈ .4875 ನಾವೇನು ಓಡಾಡಿದ್ವಲ್ಲ, ಆ ಬೆಟ್ಟದ ಕಡೆ ಕೈ ಮಾಡಿ ತೋರಿಸ್ತಾ ಇದ್ವಿ. ಇಲ್ಲಿದ್ದಂಥವ್ರು ಅಷ್ಟರು ನಮ್ಮ ಟೀಮ್ ಮೆಂಬರ್ಸ್. ಆ ಬೆಟ್ಟದಲ್ಲಿ ಹೋರಾಡಿದಂಥವ್ರು 20 ವರ್ಷದ ನಂತರ ತೆಗೆದಿರುವಂಥ ಫೋಟೋಗ್ರಾಫ್ ಇದು. 20 ವರ್ಷದ ಮುಂಚೆ ತಗೋತಿರೋದು ಅಲ್ಲ, ತೀರ್ಕೊಂಡ 20 ವರ್ಷ ಪೆಟ್ಟು ಬಿದ್ದು ನಾವು ಅವ್ರೇನು ಕ್ಯಾಪ್ಟನ್ ವಿಕ್ರಮ್ ಬತ್ರಾ ತಿರ್ಕೊಂತಾರಲ್ಲ, 20 ವರ್ಷದ ನಂತರ ಅದೇ ಡೇಟಿಗೆ ಅದೇ ಟೈಮ್ಗೆ ನಾವು ಅಲ್ಲಿ ಹೋಗಿರ್ತೀವಿ. ಅವಾಗ ತೆಗೆದಿರುವಂಥ ಫೋಟೋಗ್ರಾಫ್ಸ್ ಇದೆಲ್ಲ. ಸರ್, ಇದೆಲ್ಲ ಅವಾಗಲೇ ಆಗಿರೋದಾ ಸರ್? ಇದು ನೋಡಿ, ಗ್ರೆನೇಡ್ ಸಿಡಿತು ಅಂತ ಹೇಳಿದ್ನಲ್ಲ, ಅವ್ರು ಪಾಕಿಸ್ತಾನದವ್ರು ನಾನು ಯುದ್ಧ ಮಾಡ್ಬೇಕಾದ್ರೆ ಏನು ಗ್ರೆನೇಡ್ ಎಸ್ತಿದ್ರು. ನೀವು ಇಮ್ಯಾಜಿನ್ ಮಾಡಿ, ನಾವು ಎಷ್ಟು ಹತ್ರ ಹೋಗಿದ್ವಿ ಅಂದ್ರೆ, ನೀವು ಒಂದು ಕುತ್ಕೊಂಡು ಒಂದು ಕಲ್ಲನ್ನ ಎಷ್ಟು ದೂರ ಎಸಿದ್ರ, ಒಂದು 5 ಮೀಟರ್ ಎಸಿದ್ರ, ಭಾಳ ಅಷ್ಟು ಅಂತಿದ್ರೆ 10 ಮೀಟರ್ ಎಸಿದ್ರ. ಅಷ್ಟು ಹತ್ತಿರದಲ್ಲಿ ನಾವು ಆ ಶತ್ರುಗಳ ಅಷ್ಟು ಹತ್ತಿರದಲ್ಲಿ ಹೋಗಿದ್ವಿ. ಅವಾಗ ಅವ್ರ ಹ್ಯಾಂಡ್ ಗ್ರೆನೇಡ್ನ ಎಸಿತಾರೆ. ಆ ಹ್ಯಾಂಡ್ ಗ್ರೆನೇಡ್ ನನ್ನ ಕಾಲ ಹತ್ರ ಸಿಡಿದಾಗ ಅವಾಗ ಈ ಬಟ್ ಕಿತ್ಕೊಂಡು ಹೋಗುತ್ತೆ. ಇದು ನೋಡಿ, ಇದೆಲ್ಲ ಸುಟ್ಟಿರದ ಗಾಯ, ಆಮೇಲೆ ಇದೆಲ್ಲ ಇದನ್ನ ಮಾಡಿರೋದು. ಈ ಕಾಲಲ್ಲಿ ಮೇಜರ್ ಡ್ಯಾಮೇಜ್ ಆಗಿದೆ. ಈಗ ನೋಡ್ಬೋದು ನೀವು, ಇಲ್ಲಿಂದ ಇಲ್ಲಿಗೆ ಸರಿ ಇದೆ, ಆಮೇಲೆ ಫುಲ್ ಸ್ವಟ್ಟ ಆಗ್ಬಿಟ್ಟಿದೆ. ಇದು ಫುಲ್ ಆ ಗ್ರೆನೇಡ್ ಸಿಡಿದಾಗ ಇದು ಅಷ್ಟು ಕಿತ್ಕೊಂಡು ಹೋಗ್ಬಿಟ್ಟಿತ್ತು. ಇದ್ರಲ್ಲಿ ಏನು ಉಳಿದಿರಲ್ಲ, ಕಾಲ್ ಫುಲ್ ಹಿಂಗೆ ಜೊತಾಡ್ತಾ ಇತ್ತು. ಇದ್ರಲ್ಲಿ ಏನೂ ಇರಲ್ಲ, ಫುಲ್ ಎಲುಬೆಲ್ಲ ತುಂಡಾಗಿದ್ದು ಕಾಣ್ತಾ ಇತ್ತು. ಇವಾಗ ಹೆಂಗಾಗಿದೆ ಅಂದರೆ, ಇದು ನೋಡಿ ಡಿಫಾರ್ಮಿಟಿ ಇದೆ, ಶಾರ್ಟ್ನಿಂಗ್ ಅಂತ ಹೇಳ್ತೀವಿ, ಪಾರ್ಷಿಯಲ್ ಪ್ಯಾರಲಿಸಿಸ್, ಇದೆಲ್ಲ ಸೆನ್ಸೇಷನ್ ಇಲ್ಲ ನನಗೆ. ಈ ಎಲ್ಲರದ್ದು ಕಾಲ್ ಹೆಂಗೆ ಅಂದ್ರೆ, ಈ ಕಾಲಲ್ಲಿ ಹಿಂಗೆ ಫುಲ್ ಹಿಂಗೆ ಮೂಮೆಂಟ್ ಇರುತ್ತೆ, ಆ ಮೂಮೆಂಟ್ ನಂಗೆ ಈ ಕಾಲಲ್ಲಿ ಇಲ್ಲ. ಇದೆಲ್ಲ ಫ್ರೀಸ್ ಆಗ್ಬಿಟ್ಟಿದೆ. ಹಂಗಾಗಿ ನಾನು ಎತ್ತಿ ಹಿಂಗೆ ಇಡಬೇಕಾಗುತ್ತೆ. ಈ ಥರನೇ ಯೂಸ್ ಮಾಡ್ಬೇಕು ನೀವು. ಹೌದು. ಬಟ್ ಹಾಗೆಲ್ಲ ನೋಡ್ಕೊಂಡ್ರೆ, ಓವರ್ ಆಲ್ ನೋಡ್ಕೊಂಡ್ರೆ 527 ಜನ ತೀರ್ಕೊಂಡ್ರು ಕಾರ್ಗಿಲ್ ಯುದ್ಧದಲ್ಲಿ. ನಾನು 527 ಪ್ಲಸ್ ಒಬ್ಬನ ಆಗ್ಬೋದಾಗಿತ್ತು. ಅದೇನೋ ದೇವ್ರ ದಯದಿಂದ ಗ್ರೆನೇಡ್ ಅಷ್ಟು ಹತ್ತಿರ ಸಿಡಿದ್ರೆ ಬದುಕೋ ಚಾನ್ಸಸ್ ಬಹಳ ಕಡಿಮೆ, ಇಲ್ಲ ನಿಲ್ಲ ಅಂತ ಹೇಳ್ಬೋದು. ಆದರೂ ಕೂಡ ಪ್ರಾಬಲಿ ನನ್ನನ್ನು ದೇವರು ಬದುಕಿಸಿ ಕಳಿಸಿದ್ದಾರೆ, ದೇವ್ರ ದಯ ಅಂತ ಹೇಳಿ. ಸದ್ಯ ಈ ಜೀವ ಇರೋದೇ ಒಂದು. ಎಸ್. ಬನ್ನಿ, ಇದು ಲಿವಿಂಗ್ ರೂಮ್ ನಮ್ದು. ಸರ್, ಇದೆಲ್ಲ ಪ್ರಶಸ್ತಿಗಳು ಇದ್ರಲ್ಲಿ ತೊಗೊಂಡಿರೋದು? ಅದು
ಹಾಂ, ಇದೆಲ್ಲ ಹೆಂಗೆ ಅಂತಂದರೆ ನಾನು ಒಂದೆರಡು ಟೆಡ್ ಟಾಕ್ಸ್ ಕೊಟ್ಟಿದ್ದೆ, ಟೆಡ್ ಟಾಕ್ಸ್ ಅಂತಾರಲ್ಲ, ಟೆಡ್ ಟಾಕ್ಸ್ ಕೊಟ್ಟಿದ್ದೆ. ಆ ಟೆಡ್ ಟಾಕ್ಸ್ ಕೊಟ್ಟಿದ್ದಿರಬಹುದು. ಇದನ್ನು ನೀವು ಗಮನಿಸಬೇಕು. ಇದೇನಂದರೆ ವಾರ್ ಮೆಮೋರಿಯಲ್ ಅಂತ ಹೇಳ್ತೀವಿ. ಸಿಕಂದ್ರಾಬಾದಲ್ಲಿ ವಾರ್ ಮೆಮೋರಿಯಲ್ ಇದೆ. ಅಂದರೆ ಹುತಾತ್ಮ ಆದಂಥ ಸೈನಿಕರ ನೆನಪಿನಲ್ಲಿ ಒಂದು ವಾರ್ ಮೆಮೋರಿಯಲ್ ಕಟ್ಟಿದ್ವಿ. ಹುತಾತ್ಮರಾದಂಥ ಸೈನಿಕರಲ್ಲಿ ಅವ್ರ ನೆನಪಲ್ಲಿ ಒಂದು ವಾರ್ ಮೆಮೋರಿಯಲ್ ಅಂತ ಕಟ್ತೀವಿ. ನಮ್ದು ಯಾವಾಗ ರೀತ್ಲಿಂಗ ಎಲ್ಲ ಇಲ್ಲಿ ಆಗೋದು, ಅದರದ್ದೊಂದು ರೆಪ್ಲಿಕಾ ಇದು. ಇವೆಲ್ಲ ಸಣ್ಣ ಸಣ್ಣ ಮೆಡಲ್ಸ್ ಏನು ಕೊಟ್ಟಿದ್ದಾರಲ್ಲ, ನಾನು ಏನಲ್ಲಿ ಎಲ್ಲೆಲ್ಲ ಹೋಗಿ ಟಾಕ್ಸ್ ಕೊಟ್ಟು ಬಂದಿರ್ತೀನಿಲ್ಲ, ಆರ್ಮಿ ಹೆಡ್ ಕ್ವಾರ್ಟರ್ಗೆ ಹೋಗಿರ್ತೀನಿ, ಅವಾಗ ಕೊಟ್ಟಂಥವು. ಇದು ನನ್ನ ಯೂನಿಟ್ 13th ಬಟಾಲಿಯನ್ ಜಮ್ಮು ಆ್ಯಂಡ್ ಕಾಶ್ಮೀರ್ ರೈಫಲ್ಸ್ ನಾನು ಯೂನಿಟ್ ಅಂತ ಹೇಳಿದ್ದೆ. ಆ ಯೂನಿಟಿನ ಒಂದು ಇದಿದೆ, ಮೂಮೆಂಟು ಅಂತ ಹೇಳ್ಬೋದು. ಇದು ನೋಡಿ, ನಾನು ಪೆಟ್ಟು ಬಿದ್ದಾಗ ಆರ್ಮಿ ಹೆಡ್ ಕ್ವಾರ್ಟರಿಂದ ಕೊಟ್ಟಿದ್ದಂಥ ಇದು ಆರ್ಮಿ ಇನ್ಸಿಗ್ನಿಯಾ. ಇದು ಓಕೆ, ಆರ್ಮಿದೊಂದು ಏನು ಸೈನ್ ಇರುತ್ತಲ್ಲ ಅದು. ನನಗೆ ಪೆಟ್ಟು ಬಿದ್ದಾಗ ನಾನು ಹಾಸ್ಪಿಟ್ಲಲ್ಲಿ ಏನು 21 ತಿಂಗಳಿದ್ದೆ ಅಂತ ಹೇಳಿದ್ನಲ್ಲ, ಅವಾಗ ಕೊಟ್ಟಂಥ ಒಂದು ಇದು ಮೂಮೆಂಟು ಇದು. ಸರ್ 21 ತಿಂಗಳು ಹಾಸ್ಪಿಟಲ್ 21 ತಿಂಗಳು ಹಾಸ್ಪಿಟಲ್ ಇದೆ. 8 ಮೇಜರ್ ಸರ್ಜರಿ ಆಗುತ್ತೆ. ಅದಾದ ನಂತರ ಇನ್ನೇನು ಸರ್ಜಿಕಲ್ ಇಂಪ್ರೂವ್ಮೆಂಟ್ ಮಾಡೋಕ್ಕಾಗಲ್ಲ ಅಂದಮೇಲೆ ನನ್ನ ಅಲ್ಲಿಂದ ಮೆಡಿಕಲಿ ಡಿಸ್ಚಾರ್ಜ್ ಮಾಡ್ತಾರೆ. ಓಕೆ, ಹಾಂ. ಸರ್, ಈಗ ನಿಮಗೆ ಸರ್ವಿಸ್ ಇತ್ತಾ ಇನ್ನೂ, ಅಥವಾ ಈ ಥರ ಆದಮೇಲೆ ನಿಮ್ಮನ್ನ ಸರ್ವಿಸಿಂದ ಕಳಿಸಿದ್ರೆ? ಆಗ ಏನು ಮಾಡ್ತಾರೆ ಅಂದರೆ, ಜಾಸ್ತಿ ಪೆಟ್ಟು ಬಿದ್ದಾಗ ಮೆಡಿಕಲಿ ಡಿಸ್ಚಾರ್ಜ್ ಅಂತ ಹೇಳ್ತಾರೆ. ಅಂದರೆ ಸೈನ್ಯದಲ್ಲಿ ಸೇವೆ ಮಾಡೋಕ್ಕಾಗಲ್ಲ. ಯಾಕಂದರೆ ಸೈನ್ಯದಲ್ಲಿ ಸೇವೆ ಮಾಡಬೇಕಂದ್ರೆ ಇಟ್ಸ್ ಟ್ಯಾಕ್ಸಿಂಗ್. ಒಂದು ಸ್ವಲ್ಪ ಫಿಸಿಕಲ್ ಫಿಟ್ನೆಸ್ ಇರಲೇಬೇಕು. ಫಿಸಿಕಲ್ ಫಿಟ್ನೆಸ್ ಇಲ್ದಾಗ ಏನಾಗುತ್ತೆ ಅಂದರೆ, ನೀವು ಆ್ಯಕ್ಚುಲಿ ನಿಮ್ಮ ಟಾಸ್ಕನ್ನು ಮಾಡೋಕ್ಕಾಗಲ್ಲ. ಅದು ಒಂದು ಸೈಡ್ ಆದರೆ, ಇನ್ನೊಂದು ಸೈಡ್ ಹೇಗಿರುತ್ತೆ ಅಂದರೆ, ನಾನು ಯುದ್ಧದಲ್ಲಿ ಪೆಟ್ಟು ಬಿದ್ದಿರೋದ್ರಿಂದ ನನಗೊಂದು ಆಪ್ಷನ್ ಕೂಡ ಇರುತ್ತೆ, ನಾನು ಕಂಟಿನ್ಯೂ ಮಾಡಬೇಕು ಅಂತಂದರೆ. ಬಟ್ ನನಗೆ ಅವಾಗ ಅನಿಸಿದ್ದೇನು ಅಂದರೆ, ನಂದು ಎಲ್ಲ ಟ್ರೀಟ್ಮೆಂಟ್ ಆದಮೇಲೆ ಡಾಕ್ಟರ್ ತಮ್ಮ ಒಪಿನಿಯನನ್ನು ಬರೀತಾರೆ, ವೆದರ್ ಫಿಟ್ ಆರ್ ಅನ್ಫಿಟ್ ಅಂತ. ನನ್ನ ಕೇಸಲ್ಲಿ ಅನ್ಫಿಟ್ ಅಂತ ಬರೆದ್ರು. ಅವಾಗ ನನಗೆ ಆಪ್ಷನ್ ಏನು ಕೊಡ್ತಾರೆ ಅಂದರೆ, ಒಂದು 21 ದಿನ 3 ವಾರ ಟೈಮ್ ಕೊಡ್ತಾರೆ. ನನಗೇನಾದರೂ ಕಂಟಿನ್ಯೂ ಮಾಡೋ ಇಷ್ಟ ಇದ್ದರೆ ನಾನು ಅದಕ್ಕೆ ಅಪೀಲ್ ಮಾಡಬೇಕು. ನಾನು ಈ ಥರ ಕಾರ್ಗಿಲ್ ಯುದ್ಧದಲ್ಲಿ ಪೆಟ್ಟು ಬಿದ್ದಿದ್ದು, ಇನ್ ದ ಫೇಸ್ ಆಫ್ ಎನಿಮಿ ನಂಗೆ ಈ ಥರ ಆಗಿರೋದು, ಹಾಗಾಗಿ ನಂಗೆ ರಿಟೈನ್ ಮಾಡಿರಿ ಅಂತ. ನಾನು ಅವಾಗ ಯೋಚನೆಯೂ ಮಾಡೋಕ್ಕೆ ಹೋಗಲಿಲ್ಲ. ಅವಾಗ ನಾನು ಅಂದ್ಕೊಂಡಿದ್ದೇನೆಂದರೆ, ಒಂದು ತಲೆಗೆ ಫಸ್ಟ್ ಬಂದಿದ್ದೇನಂತಂದರೆ, ಎಲ್ಲರೂ ಕೂಡ ಹೋಗಿ ಒಂದು ಅಟ್ಯಾಕ್ ಆಗ್ತಿರುತ್ತೆ, ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರ್ತಾರೆ, ಆಂಬುಷಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರ್ತಾರೆ, ಯಾವುದೋ ಒಂದು ಆ್ಯಕ್ಷನಲ್ಲಿ ಇರ್ತಾರೆ. ನಾನು ಆರ್ಮಿದಲ್ಲಿ ಕಂಟಿನ್ಯೂ ಮಾಡಿದ್ರೆ ನನಗೆ ಯಾವುದೋ ಒಂದು ಡೆಸ್ಕ್ ಜಾಬ್ ಕೊಟ್ಟಿರ್ತಿದ್ರು. ಅದು ಯಾಕೋ ನನಗೆ ಮನಸ್ಸು ಒಪ್ಪಲಿಲ್ಲ. ಅವಾಗ ನಾನು ಅಂದ್ಕೊಂಡೆ, ಎಲ್ಲರೂ ಮಾಡ್ಬೇಕಾದ್ರೆ ನಾನು ಈ ಥರ ಕೂತ್ಕೊಂಡು ಡೆಸ್ಕ್ ಜಾಬಲ್ಲಿ ಮಾಡೋದಾದ್ರೆ ಆರ್ಮಿಯಲ್ಲಿ ಹಾಕಿರಬೇಕು, ಯೂನಿಫಾರ್ಮ್ ಯಾಕೆ ಹಾಕ್ಕೋಬೇಕು ಅನ್ನೋ ಕಾರಣದಿಂದ ನಾನು ಅಪೀಲ್ ಮಾಡೋಕ್ಕೆ ಹೋಗಲಿಲ್ಲ. 21 ದಿನ ವೆಯ್ಟ್ ಮಾಡಿದ್ರೆ, ಅದಾದ ನಂತರ ನನ್ನ ಡಾಕ್ಯುಮೆಂಟ್ ಪ್ರೊಸೆಸ್ ಆಯಿತು. ಅಲ್ಲಿಂದ ಸೈನ್ಯದಿಂದ ನಂದು ಬಿಡುಗಡೆ ಆಯಿತು. ಸರ್, ಈಗ ಸೈನ್ಯದಿಂದ ಬಿಡುಗಡೆ ಆದಾಗ ನಿಮಗೆ ಒಂದಿಷ್ಟು ಜಮೀನು ಕೊಡುವಂಥದ್ದು, ಅದು ಬೇರೆ ಕೆಲಸ ಕೊಡುವಂಥದ್ದು, ಆ ಥರದ್ದೆಲ್ಲ ಆಗುತ್ತಲ್ಲ, ಅದೆಲ್ಲ? ನಾನು ಯೂಶಲಿ ಎಲ್ಲೂ ಮಾತಾಡಲ್ಲ ಇದನ್ನು. ನೀವು ಒಂದು ಈ ವಿಷಯ ಎತ್ತಿದ್ರೆ ಅಂತ ಕೇಳ್ತೀನಿ. ಇದೆ, ಸ್ಟೇಟ್ ಗೌರ್ಮೆಂಟಿಂದ ಲ್ಯಾಂಡ್ ಕೊಡಬೇಕು ಅಂತ, ಅಗ್ರಿಕಲ್ಚರ್ ಲ್ಯಾಂಡ್ 8 acres ಅಗ್ರಿಕಲ್ಚರ್ ಲ್ಯಾಂಡ್ ಕೊಡಬೇಕು ಅಂತ ಇದೆ, ಮನೆ ಕಟ್ಟಿಕೊಡ್ಬೇಕು ಅಂತ ಇದೆ. ಅದೆಲ್ಲ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ನಾನು ಅದನ್ನು ಪ್ರೊಸೆಸ್ ಮಾಡೋಕ್ಕೆ ಹೋದೆ. ಬಟ್ ಎಲ್ಲ ಗೊತ್ತಲ್ಲ ಸ್ಟೇಟ್ ಗೌರ್ಮೆಂಟ್ ಹೆಂಗೆ ನಡೀತಂತೆ, ಎಲ್ಲಿ ಹೋದ್ರು ಲಂಚ ತಿನ್ನಿಸ್ಬೇಕು. ಅವ್ರು ಯಾರಿಗೋ ವಿಲೇಜ್ ಅಕೌಂಟೆಂಟಿಗೆ ಬಂದು ಜಾಗ ತೋರಿಸು, ಅದ್ರ ಉತ್ತಾರ ಪತ್ರ ಕೊಡು ಅಂತಂದರೆ ಅವ್ರು ಬರ್ಬೇಕಾದ್ರೆ ಒಂದು 4 ಬಾಟಲ್ ತೊಗೊಂಬ ಅಂತ ಹೇಳ್ತಾರೆ. ಇದನ್ನೆಲ್ಲ ನೋಡಿದಾಗ ಬೇಸರ ಆಗೋಗ್ಬಿಡುತ್ತೆ. ಇವ್ರ ಅಗ್ರಿಕಲ್ಚರ್ ಲ್ಯಾಂಡು ಬೇಡ, ಇವ್ರ ದುಡ್ಡು ಬೇಡ, ನಾನು ದೇಶಕ್ಕೋಸ್ಕರ ಮಾಡಿದ್ದೀನಿ, ಅದಕ್ಕೆ ಇವ್ರಿಗೆ ಹೋಗಿ ನಾನು ಲಂಚ ಕೊಟ್ಟು ಅಂತ ತೊಗೊಳೋವಂಥದ್ದು ನನಗೇನು ಹರಕತ್ತಿಲ್ಲ. ಯಾಕಂದರೆ ನಾನೇನೋ ದುಡ್ಡು ಕೊಟ್ಟು ಬಾಟಲ್ ಕೊಡಿಸಿ ತೊಗೊಂಡ್ಬಿಡ್ತೀನಿ. ಬಟ್ ನನ್ನ ಜೊತೆಗೆ ಹೋರಾಡಿದಂಥ 2 ಆಫೀಸರ್ 15 ಜನ ಜವಾನ್ಸಿನ ತಿರ್ಕೊಂಡ್ರಲ್ಲ, ಅವ್ರ ಫ್ಯಾಮಿಲಿ ಮೆಂಬರ್ಸಿಗೆ ನಾನು ಹೆಂಗೆ ಮುಖ ತೋರಿಸ್ಲಿ? ಹಾಗಾಗಿ ಇದರ ಸವಾಸನೆ ಬೇಡ ಅಂತಂದುಬಿಟ್ಟೆ. ನಡೀತಾ ಇದೆ ಹಾಗೆ. ಅಂದರೆ ಅವ್ರಿಗೂ ಯಾರಿಗೂ ಏನು ಸಿಕ್ಕಿಲ್ಲ ಸರ್? ಅಂದರೆ ಯಾರು ಹುತಾತ್ಮ ಆಗೋದಲ್ಲ, ಅದೆಲ್ಲ ಸ್ಟೇಟ್ ಗೌರ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ನಿಮಗೆ ಇದನ್ನು ತೋರಿಸ್ಬೇಕು. ನಾವು ಹ್ಯಾಂಡ್ ಗ್ರೆನೇಡ್ ಅಂತ ಏನು ಹೇಳ್ತೀವಲ್ಲ, ಹ್ಯಾಂಡ್ ಗ್ರೆನೇಡ್ ಸಿಡಿತ ಅಂತ ಏನು ಹೇಳ್ತೀವಲ್ಲ, ಅದು ಹ್ಯಾಂಡ್ ಗ್ರೆನೇಡ್ ಇದೆ. ಒರಿಜಿನಲ್ ಇದು ಇಲ್ಲ, ಇದರ ರೆಪ್ಲಿಕಾ ಅಂದ್ರೆ ಎಕ್ಸ್ಪ್ಲೋಡೆಡ್ ವ್ಯೂ ಅಂತ ಹೇಳ್ತೀವಿ, ದೊಡ್ಡದು. ಇದೇ ಹ್ಯಾಂಡ್ ಗ್ರೆನೇಡ್. ನೀವೆಲ್ಲ ಮೂವಿದಲ್ಲಿ ನೋಡಿರ್ತೀರಲ್ಲ, ಪಿನ್ ತೆಗಿತಾರೆ, ಈ ಪಿನ್ ತೆಗಿತಾರೆ. ಈ ಪಿನ್ ತೆಗೆದಾಗ ಏನಾಗುತ್ತೆ ಅಂದ್ರೆ, ಈ ಲಿವರ್ ಏನಿದೆ ಇದು ರಿಲೀಸ್ ಆಗುತ್ತೆ. ನೀವು ಹಿಂಗೆ ಹಿಡ್ಕೊಂಡಿರ್ತೀರ, ನೀವು ಎಸದ ತಕ್ಷಣ ಏನಾಗುತ್ತೆ ಅಂದ್ರೆ ಈ ಲಿವರ್ ರಿಲೀಸ್ ಆಗುತ್ತೆ. ಈ ಲಿವರ್ ರಿಲೀಸ್ ಆದ ತಕ್ಷಣ ಏನಾಗುತ್ತೆ, ಇಲ್ಲೊಂದು ಫ್ಯೂಸ್ಗೆ ಇದು ಬಂದು ತಗಲುತ್ತೆ. ಆ ಫ್ಯೂಸ್ ಆಕ್ಟಿವೇಟ್ ಆಗಿ 4 ಸೆಕೆಂಡಲ್ಲಿ ಇದು ಬ್ಲಾಸ್ಟ್ ಆಗುತ್ತೆ. ಸೊ ದಿಸ್ ಇಸ್ ಅ ಹ್ಯಾಂಡ್ ಗ್ರೆನೇಡ್. ಒಂದಿಷ್ಟು ವಾರ್ ಫೋಟೋಗ್ರಾಫ್ಸ್ ಇದಾವೆ, ಅವ್ನು ನೋಡೋಣ. ಖಂಡಿತ ಸರ್. ನಮ್ಮ ಮನೆಗೆ ಎಷ್ಟೋ ಜನ ಬಂದಿದ್ದಾರೆ. ಬಂದಾಗ ಮಾತಾಡ್ತಿರ್ತಾರಲ್ಲ, ಅವರು ಎಂತೆಂಥ ದೊಡ್ಡ CFO ಅವರೆಲ್ಲ ಬಂದಾಗ ಹೇಳ್ತಾರೆ, ಹೌದು ನಮ್ಮ ಹತ್ರ ಹುದ್ದೆ ಇದೆ, ಬಟ್ ನಮ್ಮ ಮೆಮರೀಸ್ ಇಲ್ಲ ಅಂತ. ಇದು ನಂದೊಂದು ಮೆಮರೀಸ್ ಅಂತ ಹೇಳ್ಬೋದು. 25 ವರ್ಷ ಕಳೆದು ಹೋಗಿದ್ರು ಕಾರ್ಗಿಲ್ ಯುದ್ಧ ಆಗಿ. ಒಂದೊಂದು ದಿನ, ಒಂದೊಂದು ಕ್ಷಣ, ಒಂದೊಂದು ಸಮಯ ನನಗೆಲ್ಲ ನೆನಪಿದೆ. ಇವಾಗ ಇದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಬೇಕಂದ್ರೆ, ಇಲ್ಲಿ ನೋಡಿ 0.4875 ಅಂದರೆ ಈ ಫೋಟೋಗ್ರಾಫ್ಸ್ ಯಾವಾಗ ತೆಗಿತೀವಿ ಅಂದರೆ,
ಯುದ್ಧ ಮುಗಿದ ಮೇಲೆ, ಯುದ್ಧ ಗೆದ್ದ ನಂತರ ನಮ್ಗೊಂದು ಅವಕಾಶ ಸಿಗುತ್ತೆ ಫೋಟೋಗ್ರಾಫ್ ತೆಗೆಯಕ್ಕೆ. ಹಾಗಾಗಿ ಯುದ್ಧದಲ್ಲಿ ಯಾರು ಪಾಲ್ಗೊಂತಾರೆ, ಯಾರು ತೀರ್ಕೊಂತಾರೆ, ಇಲ್ಲ ಯಾರು ಪೆಟ್ಟು ಬೀಳ್ತಾರೆ, ಅವ್ರು ಫೋಟೋಗ್ರಾಫ್ ಕಡಿಮೆ ಇರ್ತವೆ. ಯಾಕಂದ್ರೆ ತೀರ್ಕೊಂಡವ್ರನ್ನ ಕೆಳಗೆ ಕರ್ಕೊಂಡ್ಬರ್ತಾರೆ, ಪೆಟ್ಟು ಬಿದ್ದವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ, ಉಳಿದವರು ಫೋಟೋಗ್ರಾಫ್ ಇರ್ತವೆ. ಹಾಗಾಗಿ ನನ್ನ ಫೋಟೋಗ್ರಾಫ್ ಕೂಡ ಕಡಿಮೆ. ಇದು 1-2. ಇದು 0.4875 ಅಂತ, ಇವಾಗ ನಾವೇನು ಬತ್ರಾ ಟಾಪ್ ಅಂತ ಕರಿತೀವಲ್ಲ, ಅದ್ರ ಮೇಲೆ ನಿಂತ ತೆಗೆದಂಥ ಫೋಟೋಗ್ರಾಫ್. ಇದ್ರ ಇಂಪಾರ್ಟೆನ್ಸ್ ಏನು ಅಂದರೆ, ನೀವು ಇಲ್ಲಿ ನೋಡಿ, ನದಿ ಹರಿಯೋದು ಕಾಣ್ತಾ ಇದೆ, ನೀರು ಹರಿಯೋದು ಕಾಣ್ತಾ ಇರುತ್ತೆ, ಅದರ ಅಕ್ಕಪಕ್ಕನೇ ರೋಡ್ ಇರುತ್ತೆ. ಯಾಕಂದ್ರೆ ನಮಗೆ ರೋಡ್ ಮಾಡಕ್ಕೆ ಫ್ಲಾಟ್ ಸರ್ಫೇಸ್ ಬೇಕು ಅಂದರೆ ಅಂತಲ್ಲಿ ರೋಡ್ ಮಾಡಬಹುದು. ಇಲ್ಲಿ ಪಾಕಿಸ್ತಾನಿಯವ್ರು ಕುತ್ಕೊಂಡು ಏನು ಮಾಡ್ತಿದ್ರು ಅಂದರೆ, ಸುಮಾರು ದೂರ ಅವರಿಗೆ ಕಾಣ್ತಾ ಇರೋದ್ರಿಂದ ನಮ್ಮ ಆರ್ಮಿ ಮೂವ್ಮೆಂಟ್ ಏನಾದರೂ ಆದರೆ, ವೆಹಿಕಲ್ಸ್ಗೆ ಮೂವ್ಮೆಂಟ್ ಆದರೆ ಕಾನ್ವಾಯ್ ಅಂತ ಹೇಳ್ತೀವಿ. ಆರ್ಮಿದು 1-2 ವೆಹಿಕಲ್ ಮೂವ್ ಆಗಲ್ಲ, ಮೂವ್ ಆದರೆ ಒಂದು ಸಲ ಮೂವ್ ಆದರೆ 30, 40, 50 ವೆಹಿಕಲ್ ಮೂವ್ ಆಗ್ತವೆ. ಇಲ್ಲಿ ಮೇಲ್ ಕುತ್ಕೊಂಡು ಅವರು ನಮ್ಮ ಆರ್ಮಿ, ಇಂಡಿಯನ್ ಆರ್ಮಿ ವೆಹಿಕಲ್ಸ್ ಬಂದರೆ ಅವ್ರ ಹಿಂದೆ ಮೆಸೇಜ್ ಕೊಡ್ತಿದ್ರು ಮೂವ್ಮೆಂಟ್ ಸ್ಟಾರ್ಟ್ ಆಗಿದೆ ಅಂತ. ಅವರು ಗ್ರಿಡ್ ರೆಫರೆನ್ಸನ್ನು ನೋಡಿಕೊಂಡು ಅಲ್ಲಿಗೆ ಶೆಲ್ಲಿಂಗ್ ಮಾಡ್ತಾ ಇದ್ರು. ಹಾಗಾಗಿ ಇದು ಭಾಳ ಇಂಪಾರ್ಟೆಂಟ್ ಇತ್ತು ಫ್ಯೂಚರ್ ಆಕ್ಯುಪೈ ಮಾಡೋದು. ಇದು ಮೊದಲನೇ ಅಟ್ಯಾಕ್ ನಾವೇನು ಮಾಡ್ತೀವಿ 0.5140. ಅದಕ್ಕಿಂತ ಮುಂಚೆ ಇದೇ ಟೆಂಟಲ್ಲಿ ಕೂತ್ಕೊಂಡು ನಾವೆಲ್ಲ ಪ್ಲಾನಿಂಗ್ ಮಾಡಿದ್ವಿ ಹೆಂಗೆ ಅಟ್ಯಾಕ್ ಮಾಡಬೇಕು ಅಂತ. ನೀವು ಈ ಫೋಟೋಗ್ರಾಫ್ ನೋಡ್ಬೋದು. ನಾವು 2 ಅಟ್ಯಾಕನ್ನು ಮಾಡಿದ್ವಲ್ಲ, ಮೊದಲನೇ ಅಟ್ಯಾಕ್ 0.5140 ಅಂತ ಏನು ಮಾಡಿದ್ವಿ, ಅದು ಗೆದ್ದ ನಂತರ ತೆಗೆದಂಥ ಫೋಟೋಗ್ರಾಫು. ಇಲ್ಲಿ ಫಸ್ಟ್ ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಇದ್ದಾರೆ, ಅದ್ರ ಪಕ್ಕದಲ್ಲಿ ನಾನಿದ್ದೀನಿ. ಅದ್ರ ಪಕ್ಕ ಕರ್ನಲ್ YK ಜೋಶಿ ಅಂತ ಇದ್ದರೆ, ಅವ್ರು ಆರ್ಮಿ ಕಮಾಂಡರ್ ಅಂತ ರಿಟೈರ್ ಆಗ್ತಾರೆ. ಇದು ವಿಶೇಷತೆ ಏನು ಫೋಟೋಗ್ರಾಫ್ ಅಂದರೆ, ನಿಮ್ಗೆ ಏನು ಕಾಣ್ತಿದೆಯಲ್ಲ ವೆಪನ್ಸ್ ಎಲ್ಲ ಇಲ್ಲಿ, ಅದು ಅವರಿಂದ ಕ್ಯಾಪ್ಚರ್ ಮಾಡಿದಂಥ ವೆಪನ್ಸ್. ಅದು ಪಾಕಿಸ್ತಾನದವ್ರು ಅವರಿಂದ ಕ್ಯಾಪ್ಚರ್ ಮಾಡಿದ್ವಿ. ಇಲ್ಲಿ ನೀವಿದೆ ಬೆಲ್ಟ್ ಥರ ಏನು ಕಾಣ್ತಿದೆಯಲ್ಲ, ಈ ಬೆಲ್ಟ್ ನೋಡಿ, ಅದು ಇಟ್ಸ್ ಅ ಚೈನ್ ಬುಲೆಟ್ ಅಂತ ಹೇಳ್ತಾರೆ. ಆ ಬುಲೆಟ್ಸ್ ಇಷ್ಟು ದೊಡ್ಡದೇ ಇರುತ್ತೆ. ಅದನ್ನು ಅವ್ರು ಹಿಡ್ಕೊಂಡು ಸುಮ್ಮನೆ ಫೈರ್ ಮಾಡ್ತಾ ಇರ್ತಾರೆ. ಇಮ್ಯಾಜಿನ್ ಮಾಡಿ, ಇಷ್ಟು ದೊಡ್ಡ ಬುಲೆಟ್ ಯಾವ್ದಾರ ಒಬ್ಬ ಮನುಷ್ಯಂಗೆ ತಗಲ್ತು ಅಂದರೆ, ಅದು ಎಂಟರ್ ಆಗಬೇಕಾದ್ರೆ ಅದ್ರ ಸೈಜ್ ಅಷ್ಟೇ ಹೋಲ್ ಇರುತ್ತೆ. ಬಟ್ ಎಕ್ಸಿಟ್ ಆಗ್ಬೇಕಾದ್ರೆ ಇಷ್ಟು ದೊಡ್ಡ ಫುಟ್ಬಾಲ್ಸ್ ಗಾತದ ಎಕ್ಸಿಟ್ ಆದಾಗ ಅಷ್ಟು ದೊಡ್ಡ ಗುಂಡು ಇರುತ್ತೆ. ಸೊ ನಿಮಗೆ ಅದು ಗುಂಡು ತಗಲೋದಕ್ಕಿಂತ ಮುಂಚೆ ನಿಮಗೆ ಗೊತ್ತೂ ಆಗಲ್ಲ ನೋವು. ಯಾಕಂದ್ರೆ ಅಷ್ಟು ಸ್ಪೀಡಲ್ಲಿರುತ್ತೆ ಬುಲೆಟ್. ಹೊಡೆದ ತಕ್ಷಣ ನೀವಲ್ಲೇ ಕೊಲ್ಯಾಪ್ಸ್ ಆಗಿ ಬೀಳದೆ ನಿಮಗೆ ನೋವು ಅನುಭವ ಆಗಲ್ಲ. ಅಷ್ಟು ವೆಪನ್ಸ್ ಇದ್ದರೂ ಕೂಡ ಅವ್ರನ್ನ ಅಲ್ಲಿಂದ ಹೊಡೆದು ಓಡಿಸಿ ನಾವು ಈ ಇದನ್ನು ಬೆಟ್ಟವನ್ನು ಕ್ಯಾಪ್ಚರ್ ಮಾಡಿದ್ದು. ಸರ್, ಅದು ಚೈನ್ ಬುಲೆಟ್ ಅಂದರೆ ಅದು ಅವ್ರದ್ದೇನಾ? ಅದು ಅವರಿಂದ ಕ್ಯಾಪ್ಚರ್ ಮಾಡಿದ್ದು. ಇದು ಫುಲ್ ಚೈನ್ ಏನಿದೆಲ್ಲ, ಇದು ಫುಲ್ ಇವೆಲ್ಲ ಬುಲೆಟ್ಸ್, ಸಿಂಗಲ್ ಬುಲೆಟ್ಸ್ ಫಾರ್ಮ್ ಮಾಡಿ ಚೈನ್ ಮಾಡಿ. ಸಿನಿಮಾದಲ್ಲಿ ನೋಡ್ತೀವಲ್ಲ, ಹಿಂಗೆ ಹೊಡಿತಾ ಇದ್ರೆ ರೀಲ್ಸ್ ಚೇಂಜ್ ಆಗ್ತಾ ಇರುತ್ತೆ, ಸಮಥಿಂಗ್ ಅದೇ. ಇದು ಮೊದಲನೇ ಅಟ್ಯಾಕ್ ಆದ್ಮೇಲೆ ಮಾಡಿದ್ದು. ಇದು ನಾವು ಇಲ್ಲೇನು ಇಂಡಿಕೇಟ್ ಮಾಡ್ತಿದ್ದೀವಿ ಅಂತಂದರೆ, ನಾವು ಇಲ್ಲೊಂದು ಕಾಲ್ದಾರಿ ಥರ ಕಾಣ್ತಾ ಇದೆನೋ ಗೊತ್ತಿಲ್ಲ, ಒಂದು ಕಾಲ್ದಾರಿ ಥರ ಇದೆ. ಬಟ್ ನಾವು ಏನು ಮಾಡ್ತೀವಿ ಅಂದರೆ, ಕಾಲ್ದಾರಿಯಲ್ಲಿ ಹತ್ತಕ್ಕೆ ಹೋಗಲ್ಲ. ಯಾಕಂದ್ರೆ ಮೈನ್ಸ್ ಅಡಿಗಿಟ್ಟಿರ್ತಾರೆ. ನಾವು ಅಲ್ಲಿಂದ ಏನಾದರೂ ನಡ್ಕೊಂಡು ಹೋದರೆ ಮೈನ್ಸ್ ಎಕ್ಸ್ಪ್ಲೋಡ್ ಆಗುತ್ತೆ. ಅದಕ್ಕೆ ಅವ್ರು ಎಲ್ಲಿ ಎಕ್ಸ್ಪೆಕ್ಟ್ ಮಾಡಲ್ಲೋ ಅಂಥ ಜಾಗದಲ್ಲಿ ನಾವು ಇದೊಂದು ಹಗ್ಗ ಕಾಣ್ತಾ ಇರ್ಬೋದು, ಹಗ್ಗ ಕಟ್ಟು ಯಾರೋ ಒಬ್ಬರ ಮೇಲೆ ಹೋಗ್ತಾರೆ, ಹಗ್ಗ ಕಟ್ಟು ಕೆಳಗೆ ಹಾಕ್ತಾರೆ, ಅದನ್ನ ಹಿಡ್ಕೊಂಡು ನಿನ್ನ ಉಳಿದವರೆಲ್ಲ ಹತ್ತೀವಿ. ಇದೇನು ತೋರಿಸುತ್ತೆ ಅಂದರೆ 120 mm ಮೋಟಾರ್. ಅಂದರೆ ಅವ್ರ ಹತ್ರ ಬರೀ ಪರ್ಸನಲ್ ವೆಪನ್ಸ್ ಇರಲಿಲ್ಲ, ಏರಿಯಾ ವೆಪನ್ಸ್ ಅಂತ ಹೇಳ್ತೀವಿ. ಇದಂದರೆ ಆ ಶೆಲ್ ಅದರೊಳಗೆ ಹಾಕ್ತಾರೆ, ಆ ಶೆಲ್ ಫೈರ್ ಆಗುತ್ತೆ, ಆ ಶೆಲ್ ಬಂದಾಗ ಅಕ್ಕಪಕ್ಕ ಏನಿರುತ್ತಲ್ಲ ಎಲ್ಲ ಬಂಡೆಗಳಿದ್ರೂ ಅದನ್ನು ಪುಡಿ ಮಾಡಿಬಿಡುತ್ತೆ. ಅಂಥ ವೆಪನ್ಸ್ ಇದ್ದರೂ ಕೂಡ ಅದು ಅವ್ರನ್ನ ಇಂಥ ವೆಪನ್ಸ್ ಹಿಡ್ಕೊಂಡ್ರು ಅವ್ರನ್ನ ಸೋಲಿಸಿ ಆ ಬೆಟ್ಟವನ್ನು ಗೆದ್ದಿದ್ವಿ ಅಂದರೆ ಇಟ್ಸ್ ರಿಯಲಿ ಗ್ರೇಟ್ ಅಚೀವ್ಮೆಂಟ್. ಇಲ್ಲೇನು ನೋಡ್ತಿದ್ದೀರಾ ನೀವು, ಭಾರತದ ಬಾವುಟವನ್ನು ನೋಡ್ತಿದ್ದೀರಾ, ಇದು ಬಂಕರ್ ಥರ ಒಂದು ಕಲ್ಲಿನ ಗೋಡೆ ಥರ ಇದ್ದಲ್ಲ, ಎಕ್ಸಾಕ್ಟ್ ಇದ್ರ ಒಳಗಡೆ ಕುಂತಾಗ ನನಗೆ ಗ್ರೆನೇಡ್ಸ್ ಹಿಡಿದಿದ್ದು. ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವರು ಇದು ಸ್ವಲ್ಪ ದೂರದಲ್ಲಿ ತೀರ್ಕೊಂತಾರೆ. ಇದು 2ನೇ ಅಟ್ಯಾಕ್ ಆದಮೇಲೆ ಕ್ಯಾಪ್ಚರ್ ಮಾಡಿದಂಥ ವೆಪನ್ಸ್, 2ನೇ ಬೆಟ್ಟ ಗೆದ್ದಾಗ. ಇದು ನಮ್ಮ ಯೂನಿಟಲ್ಲಿ ಟೋಟಲ್ 12 ಜನ ಆಫೀಸರ್ ಇದ್ವಿ. ಅವರಿಗೆ 30 ಡಜನ್ ಅಂತ ಕರಿತಾ ಇದ್ರು. ನಮ್ಮ ಹಾಗೆ ಫೇಮಸ್ ಆಗಿಬಿಟ್ಟಿದೆ. ಯಾಕಂದ್ರೆ ನಾವು ಸೋಪುರನ್ನ ಊರಲ್ಲಿದ್ವಿ ಫಸ್ಟ್, ಕಾರ್ಗಿಲ್ ವಿರುದ್ಧ ಶುರು ಆಗೋಕ್ಕಿಂತ ಮುಂಚೆ. ಅಲ್ಲಿ ಆತಂಕವಾದಿ ಚಟುವಟಿಕೆಗಳು ಭಾಳ ಜೋರಾಗಿ ನಡೀತಾ ಇತ್ತು. ನಮ್ಮ ಯೂನಿಟ್ ಹೋದ್ಮೇಲೆ ಹೆಚ್ಚು ಕಮ್ಮಿ ಸ್ವಚ್ಛ ಭಾರತ್ ಅಭಿಯಾನ ಅಂತ ಹೇಳ್ತಾರಲ್ಲ, ಹಂಗೆ ಸ್ವಚ್ಛ ಮಾಡಿದ್ವಿ. ಅವಾಗಿಂದ ನಮಗೆ 30 ಡಜನ್ ಅಂತ ಹೆಸರು ಬಂದಿತ್ತು. ಸೊ ಇದರಲ್ಲಿ 9 ಜನ ಆಫೀಸರ್ಸ್ ಅಷ್ಟೇ ಕಾಣ್ತಾ ಇದ್ದಾರೆ. ನನಗೆ ಪೆಟ್ಟು ಬಿದ್ದು ನಾನು ಹಾಸ್ಪಿಟ್ಲಲ್ಲಿ ಹೋಗ್ತೀನಿ, 2 ಆಫೀಸರ್ಗಳು ಕಳ್ಕೊತೀವಿ ನಾವು. ಅವರು 3 ಜನ ಬಿಟ್ಟರೆ 9 ಜನ ಫೋಟೋಗ್ರಾಫ್ ಇದೆ. ನಾನು ಆರ್ಮಿಯಿಂದ ರಿಲೀಸ್ ಆದ್ನಲ್ಲ, ಅವಾಗ ಇನ್ನೂ 2 ಕೈಯಲ್ಲಿ ಕ್ರಚಸ್ ಇತ್ತು, 2 ಕಾಲಿಗೆ ಪೆಟ್ಟು ಬಿದ್ದರಿಂದ ಇಲ್ಲಿಂದ ಮೊಣಕಾಲ್ವರೆಗೂ ಶೂ ಇತ್ತು. ಇದನ್ನ ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವ್ರ ಫೋಟೋ ಹಾಕ್ಕೊಂಡಿದ್ದೀನಿ. ಅದು ಹೆಂಗೆ ಅಂತಂದರೆ, ಅವ್ರ ತಾಯಿ ಕೂಡ ಒಂದ್ಸಲ, ತಂದೆ ತಾಯಿ ಕೂಡ ನಮ್ಮ ಮನೆಗೆ ಒಂದ್ಸಲ ಬಂದಿದ್ರು. ಅವ್ರಿಗೆ ಇದನ್ನು ನೋಡಿ ಅವ್ರ ಕಣ್ಣಲ್ಲಿ ನೀರು ಬಂದುಬಿಡ್ತು. ನಮ್ಮ ಮಗನ್ನ ಇವತ್ತರೆಗೂ 20 ವರ್ಷ 25 ವರ್ಷ ಆದರೂ ಯಾರೋ ನೆನೆಸ್ಕೊತಿದ್ರಲ್ಲ. ಅವಾಗ ನಾನು ಅವ್ರಿಗೆ ಮಾತು ಹೇಳಿದ್ದೆ, ನನ್ನ ಮಗಳನ್ನ ನಾನು ಹೇಗೆ ಬೆಳೆಸಿದ್ದೀನಿ ಅಂತಂದರೆ, ಅವ್ರು ಇಲ್ಲಿದ್ದರೆ ನನಗೆ ಪೆಟ್ಟು ಬಿದ್ದಾಗ ಅವ್ರು ಬಂದು ರೆಸ್ಕ್ಯೂ ಮಾಡಿದ್ದು. ಅವ್ರು ಇರಲಿಲ್ಲದಿದ್ದರೆ ನಾನು ಇರ್ತಿರಲಿಲ್ಲ, ನಾನಿದ್ದಿದ್ರೆ ನೀನು ಇರ್ತಾ ಇರಲಿಲ್ಲ. ನನ್ನ ಮಗಳಿಗೆ ಆ ಥರ ಒಂದು ಇದರಲ್ಲಿ ಬೆಳೆಸಿದ್ದೀನಿ ನೋಡಿ. ಇದು ಫೋಟೋಗ್ರಾಫ್ ನಾನು ಡೈನಿಂಗ್ ಹಾಲಲ್ಲಿ ಯಾಕೆ ಹಾಕಿದ್ದೀನಿ ಅಂತಂದರೆ, ನಾನು ಅದನ್ನೇನು ಎಕ್ಸಾಗ್ರೇಟ್ ಮಾಡಿ ಇಮೋಷ್ನಲಿ ಇಂಪ್ಯಾಕ್ಟ್ ಮಾಡೋಕ್ಕೆ ಏನು ಹೇಳ್ತಾ ಇಲ್ಲ. ಬಟ್ ಒಂದು ನೆನಪಿರ್ಬೇಕು. ನಾನು ಊಟ ಮಾಡಬೇಕಾದ್ರೆ ಯಾವಾಗಾದರೂ ಒಂದು ಸಲ
ಇವತ್ತು ನಾನು ಊಟ ಮಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ಕಾರಣ ಅವರು ಅನ್ನೋ ಥರ. ಹಾಂ ಹಂಗೆ ಪ್ರತಿ ತುತ್ತಿಗೂ ನೆನ್ಸ್ಕೊಂತೀನಿ, ಹಾಗೆಲ್ಲ ಸುಮ್ಮನೆ ಎಕ್ಸಾಗರೇಟ್ ಮಾಡಲಿ ಹೇಳ್ತಾ. ಬಟ್ ನನಗೊಂದು ಅವ್ರ ಅಭಿಮಾನ ಇದೆ. ಈಗ ಒಂದು ದೇವ್ರ ಆ ಕಡೆ ದೇವ್ರ ಮನೆ ಆ ಕಡೆ ಇಟ್ಟಿದ್ರೆ ಈ ಕಡೆ ಅವ್ರ ಫೋಟೋಗ್ರಾಫ್ಸ್ನ ಹಾಕಿದ್ದೀನಿ. ಸೊ ಅವ್ರ ತಾಯಿ ಬಂದಾಗ ಒಂದು ಮಾತಿನ ನೋಡಿ ತುಂಬ ಅವ್ರಿಗೆ ಒಂಥರ ಮಿಕ್ಸ್ಡ್ ಫೀಲಿಂಗ್ಸ್ ಅಂತ ಹೇಳ್ತೀವಲ್ಲ, ಆ ಥರ ಮಿಕ್ಸ್ಡ್ ಫೀಲಿಂಗ್ ಆಗಿಬಿಟ್ಟಿತ್ತು ಅವ್ರಿಗೆ. ಕಣ್ಣಲ್ಲಿ ನೀರು ಹಾಕ್ತಾ ಒಂದು ಮಾತನ್ನು ಹೇಳಿದ್ರು. ಆಂಟಿ ನಾವು ಒಂದು ವರ್ಷದಿಂದ ಕಳ್ಕೊಂಡ್ವಿ, ಬಟ್ ಅವಾಗ ಒಂದು ಹೇಳಿದ್ರೆ ಹಮ್ನೆ ವಿಕ್ರಮ್ ಕೋ ಕೋಯ ಹೈ ಲೇಕಿನ್ ನವೀನ್ ಕೋ ಪಾಯ ಹೈ ಅಂತ. ಅಂದರೆ ವಿಕ್ರಮನ್ನು ಕಳ್ಕೊಂಡ್ವಿ, ಬಟ್ ನವೀನ್ ನಮಗೆ ಸಿಕ್ಕಿದ್ದಾನೆ ಅಂತ. ಅಂಥ ಒಂದು ಯುದ್ಧ ಆಗೋಕ್ಕಿಂತ ಮುಂಚೆ ನಾನು ಅವ್ರನ್ನ ನೋಡಿರಲಿಲ್ಲ, ಬಟ್ ಆಮೇಲೆ ಒಂದು ಅಟ್ಯಾಚ್ಮೆಂಟ್ ಹೆಂಗೆ ಬೆಳೀತೆ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ಸರ್ ಓಕೆ, ಎಲ್ಲ ನೋಡಿದ್ವಿ. ಅಂದರೆ ನಿಮಗೆ ಆರ್ಮಿ ಸೇರೋದು ನಿಮ್ಮ ಬಾಲ್ಯ ಜೀವನ ಹೇಗಿತ್ತು ಎಲ್ಲ ಕೂತ್ಕೊಂಡು ಮಾತಾಡ್ತಾ ಹೋಗೋಣ ಸರ್. ಅಲ್ಲ ಹಿಂದಿನ